ಮತ್ತೊಂದು ವರ್ಷ ಕಳೆದು ಹೋಯಿತು. ನಾವೀಗ 2025ನೇ ವರ್ಷಕ್ಕೆ ವಿದಾಯ ಹೇಳುವ ಸಮಯದಲ್ಲಿದ್ದೇವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಹೊಸ ವರ್ಷಕ್ಕೆ ಕಾಲಿಡಲಿದ್ದೇವೆ. ಇಡೀ ಜಗತ್ತು ಹೊಸ ವರ್ಷದ ಸ್ವಾಗತಕ್ಕೆ ರೆಡಿಯಾಗಿದೆ. ಈ ಸಮಯದಲ್ಲಿ ನಮಗೆ ಕಳೆದು ಹೋದ ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಘಟಿಸಿದ ಕೆಲವೊಂದು ಪ್ರಮುಖ ಘಟನೆಗಳು, ಬೆಳವಣಿಗೆಗಳು ನೆನಪಾಗ್ತಾ ಇದೆ. ಅವು ಮರೆಯಲಾಗದ ಕೆಲವೊಂದು ಘಟನೆಗಳು. ಅದರಲ್ಲಿ ಹೆಚ್ಚಿನವು ದುರಂತಗಳೇ ಇವೆ. ಕುಂಭಮೇಳದಿಂದ ಹಿಡಿದು ಕ್ರಿಸ್ಮಸ್ವರೆಗೆ ತುಂಬ ದುರ್ಘಟನೆಗಳು ನಡೆಯಿತು. ಹಲವು ಸಾವು ನೋವುಗಳು ಉಂಟಾದವು. ಈ ವರ್ಷದ ಆರಂಭದಲ್ಲಿ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಉಂಟಾದ ಕಾಲ್ತುಳಿತದಲ್ಲಿ 35ಕ್ಕೂ ಅಧಿಕ ಜನರು ಪ್ರಾಣ ಕಳೆದುಕೊಂಡರು. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕಾಲ್ತುಳಿತ ಉಂಟಾದ ಬೆನ್ನಲ್ಲೇ ದೆಹಲಿಯ ರೈಲು ನಿಲ್ದಾಣದಲ್ಲೂ ಕಾಲ್ತುಳಿತ ದುರಂತ ಸಂಭವಿಸಿತ್ತು. ಅಲ್ಲಿ ಕುಂಭಮೇಳಕ್ಕೆ ಹೋಗಲು ರೈಲು ಕಾಯ್ತಾ ಇದ್ದ ಸುಮಾರು 18 ಜನರು ಪ್ರಾಣ ಕಳೆದುಕೊಂಡರು. ಈ ವರ್ಷ ಭಾರತೀಯರನ್ನ ಬೆಚ್ಚಿ ಬೀಳಿಸಿದ ಘಟನೆ ಅಂದರೆ ಅದು ಕಾಶ್ಮೀರದ ಪಹಲ್ಗಾಮಿನಲ್ಲಿ ನಡೆದ ಉಗ್ರರ ದಾಳಿ. ಏಪ್ರಿಲ್ ತಿಂಗಳಿನಲ್ಲಿ ಬೈಸರಾನ್ ಕಣಿವೆಯಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ಗುಂಡಿನ ದಾಳಿಯಲ್ಲಿ 26 ಮಂದಿ ಪ್ರವಾಸಿಗರು ಪ್ರಾಣ ಕಳೆದುಕೊಂಡರು. ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಉಗ್ರರ ಅಡಗುತಾಣಗಳ ಮೇಲೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತ್ತು. ಅದರಿಂದ ಎರಡು ದೇಶಗಳ ನಡುವೆ ಘರ್ಷಣೆ ನಡೆದಿತ್ತು. 18 ವರ್ಷಗಳ ಕಾಯುವಿಕೆ ಬಳಿಕ ಕೊನೆಗೂ ಆರ್ಸಿಬಿ ತಂಡ ಈ ವರ್ಷ IPL ಚಾಂಪಿಯನ್ ಪಟ್ಟ ಪಡೆಯಿತು. ಆದರೆ ಆ ಸಂಭ್ರಮ ಸೂತಕಕ್ಕೂ ಕಾರಣ ಆಯಿತು. ಜೂನ್ 4ರಂದು IPL ಗೆಲುವಿನ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಕಾಲ್ತುಳಿತ ಉಂಟಾಗಿ 11 ಮಂದಿ ಮೃತಪಟ್ಟರು, ಹಲವಾರು ಮಂದಿ ಗಾಯಗೊಂಡರು. ಜೂನ್ 12ರಂದು ಗುಜರಾತಿನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿತ್ತು. ಆ ಮಹಾದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿದಂತೆ 260ಕ್ಕೂ ಅಧಿಕ ಜನರು ಸಜೀವ ದಹನಗೊಂಡಿದ್ದರು. ಆ ಭೀಕರ ದುರ್ಘಟನೆಯಲ್ಲಿ ಓರ್ವ ಪ್ರಯಾಣಿಕ ಪ್ರಾಣಾಪಾಯದಿಂದ ಪಾರಾಗಿದ್ದರು. ರಾಜಕಾರಣಿಯಾಗಿರುವ ತಮಿಳುನಾಡಿನ ಪ್ರಖ್ಯಾತ ನಟ ವಿಜಯ್ ಅವರು ಸೆಪ್ಟೆಂಬರ್ನಲ್ಲಿ ಕರೂರಿನಲ್ಲಿ ನಡೆಸಿದ ರಾಜಕೀಯ ಪ್ರಚಾರ ಸಭೆಯಲ್ಲಿ ಮಹಾದುರಂತವೇ ನಡೆದು ಹೋಯಿತು. ಅಲ್ಲಿ ನಿರೀಕ್ಷೆಗೂ ಮೀರಿ ಜನರು ಸೇರಿದ್ರಿಂದ ಕಾಲ್ತುಳಿತ ಉಂಟಾಗಿ 40 ಮಂದಿ ಪ್ರಾಣ ಕಳೆದುಕೊಂಡರು. ನವೆಂಬರ್ 10ರಂದು ದೆಹಲಿಯ ಕೆಂಪುಕೋಟೆ ಬಳಿ ಭಯಾನಕ ಬಾಂಬ್ ಸ್ಫೋಟ ನಡೆಯಿತು. ಉಗ್ರರು ಕಾರ್ನಲ್ಲಿ ಸ್ಫೋಟಕ ತಂದು ಸ್ಫೋಟಿಸಿದ್ದರು. ಆ ದುರ್ಘಟನೆಯಲ್ಲಿ 15 ಮಂದಿ ಪ್ರಾಣ ಕಳೆದುಕೊಂಡರು. ಡಿಸೆಂಬರ್ 6ರಂದು ಗೋವಾದ ಅರ್ಪೋರಾದಲ್ಲಿರುವ ಬಿರ್ಚ್ ನೈಟ್ ಕ್ಲಬ್ನಲ್ಲಿ ಡ್ಯಾನ್ಸ್ ಪಾರ್ಟಿ ನಡೀತಾ ಇರುವಾಗ ಬೆಂಕಿ ಅವಘಡ ಸಂಭವಿಸಿತ್ತು. ಮಧ್ಯರಾತ್ರಿ ಸಂಭವಿಸಿದ ಆ ದುರಂತದಲ್ಲಿ 25 ಮಂದಿ ಪ್ರಾಣ ಕಳೆದುಕೊಂಡರು, 50ಕ್ಕೂ ಅಧಿಕ ಮಂದಿ ಗಾಯಗೊಂಡರು. ಈ ದುರಂತಗಳಲ್ಲದೆ ಇನ್ನೂ ಅನೇಕ ಘಟನೆಗಳು ನಡೆದಿವೆ. ಅದರಲ್ಲಿ ವಕ್ಫ್ ಕಾಯ್ದೆ ವಿರೋಧಿ ಹೋರಾಟ, SIR ವಿವಾದ, ಇಂಡಿಗೋ ವಿಮಾನ ಸ್ಥಗಿತ ಸೇರಿದಂತೆ ಅನೇಕ ವಿಷಯಗಳಿವೆ. ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ದೇಶದಾದ್ಯಂತ ಹೋರಾಟಗಳು ನಡೆದವು. ಅದಾಗಿ ಕೆಲ ಸಮಯದ ಬಳಿಕ ಲವ್ ಮೊಹಮ್ಮದ್ ಪೋಸ್ಟರ್ ವಿವಾದ ಸೃಷ್ಟಿಯಾಗಿತ್ತು. ಇವೆರಡೂ ಅಲ್ಪಸಂಖ್ಯಾತರ ಮೇಲಿನ ಪ್ರಭುತ್ವದ ದಾಳಿ ಎಂದು ಚರ್ಚೆಯಾಯಿತು. ಇನ್ನು ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕೂಡ ವಿವಾದಕ್ಕೀಡಾಯಿತು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಬಿಜೆಪಿ ಪರ ಕೆಲಸ ಮಾಡ್ತಾ ಇದೆ ಎಂದು ವಿಪಕ್ಷಗಳು ಹೋರಾಟ ನಡೆಸ್ತಾ ಇದೆ. ಇನ್ನು ಈ ತಿಂಗಳಿನಲ್ಲಿ ಇಂಡಿಗೋ ವಿಮಾನ ರದ್ದಾಗಿದ್ದರಿಂದ ರಾದ್ಧಾಂತ ಉಂಟಾಗಿತ್ತು. ಮತ್ತೊಂದೆಡೆ ಅರಾವಳಿ ಬೆಟ್ಟದಲ್ಲಿ ಗಣಿಗಾರಿಕೆ ವಿರೋಧಿಸಿ ಪ್ರತಿಭಟನೆಗಳು ನಡೀತಾ ಇದೆ. ಈ ಮಧ್ಯೆ ಪ್ರಖ್ಯಾತ ಫುಟ್ಬಾಲ್ ಆಟಗಾರ ಮೆಸ್ಸಿ 3 ದಿನಗಳ ಕಾಲ ಭಾರತಕ್ಕೆ ಭೇಟಿ ನೀಡಿದ್ರು. ಅವರು ಭಾಗಿಯಾಗಿದ್ದ ಕೋಲ್ಕತ್ತಾದ ಕಾರ್ಯಕ್ರಮದಲ್ಲಿ ಕೋಲಾಹಲ ನಡೆದಿತ್ತು. ಇನ್ನು ಈ ವರ್ಷದ ಅಂತ್ಯದಲ್ಲಿ ಕ್ರಿಸ್ಮಸ್ ಆಚರಣೆ ವೇಳೆ ಸಂಘ ಪರಿವಾರದವರು ದುಷ್ಕೃತ್ಯ ನಡೆಸಿದರು. ಚರ್ಚ್ ಮೇಲೆ ದಾಳಿಗಳು ನಡೆದವು. ಹೀಗೆ ಕುಂಭಮೇಳದಿಂದ ಹಿಡಿದು ಕ್ರಿಸ್ಮಸ್ವರೆಗೆ ಅನೇಕ ಘಟನೆಗಳು ನಡೆದವು. ಈ ವರ್ಷ ಕೂಡ ನಮ್ಮ ದೇಶದ ತಾಳ್ಮೆ, ಧೈರ್ಯ ಮತ್ತು ಒಗ್ಗಟ್ಟಿನ ಪರೀಕ್ಷೆಯಾಗಿತ್ತು.